ಉದಯವಾರ ಎನ್ನುವ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಚುಂಚ ಎನ್ನುವ ಬಡ ವ್ಯಕ್ತಿ ತನ್ನ ಹೆಂಡತಿ ಚಂದ್ರಮ್ಮ ಹಾಗೂ ಮಗಳು ಚಂಚಲ ಜೊತೆಯಲ್ಲಿ ಒಂದು ಚಿಕ್ಕ ಹುಲ್ಲಿನ ಗುಡಿಸಲಲ್ಲಿ ವಾಸವಾಗಿದ್ದನು. ಚುಂಚ ಒಬ್ಬರ ಮನೆಯಲ್ಲಿ ಹಸು ಹಾಗೂ ಮೇಕೆಗಳನ್ನು ನೋಡಿಕೊಳ್ಳುವ ಕೆಲಸವನ್ನು ಮಾಡುತ್ತಿದ್ದನು. ಚಂದ್ರಬಾಮ ಇಲ್ಲಿ. ಏನು ಹೇಳಿ? ಈ ದಿನ ಬುದ್ಧಿಯವರ ಮನೆಯಲ್ಲಿ ಸಾಕಷ್ಟು ಕೆಲಸ ಇದೆ. ನಾನು ಮುಂಗಡವಾಗಿ ಹೋಗ್ಬೇಕು. ಹೌದಾ? ಇವತ್ತು ಇನ್ನೂ ಅಡಿಗೆ ಮಾಡಿಲ್ಲ. ಇರ್ಲಿ ಬಿಡಿ ಚಂದ್ರ, ಈ ದಿನ ನಾನು ಕೆಲಸ ಮುಗಿಸ್ಕೊಂಡು ಬಂದು ಊಟ ಮಾಡುತ್ತೇನೆ. ಅದು ಹಾಗಲ್ಲ, 5 ನಿಮಿಷ ಇದೆ, ಅಡಿಗೆ ಮಾಡ್ಕೋ ಬರ್ತೇನೆ. ಸರಿ ಚಂದ್ರ, ನನಗಿವಾಗ ಸಮಯವಿಲ್ಲ ಎಂದು ಹೇಳಿ ಚುಂಚ ಹೊರಟು ಹೋದನು. ಚುಂಚ ದನಿಗಳ ಮನೆಗೆ ಬಂದನು. ಏನೋ ಚುಂಚ, ನಾನ್ ನಿನ್ಗೆ ಬೇಗನೆ ಬರ್ಲಿ ಹೇಳಿದ್ದೇನೆ, ನೋಡಿದ್ರೆ ತುಂಬ ತಡವಾಗಿ ಬಂದಿದ್ದೀಯಾ. ಕ್ಷಮಿಸಿ ಬುದ್ಧಿ, ನಾನು ಮನೆಯಿಂದ ಬರೋದು ತುಂಬಾನೇ ತಡವಾಯ್ತು. ಸರಿ, ಬಂದಿರೋದೆ ತಡವಾಗಿ ಬಂದಿದ್ಯಾ. ಹೋಗಿ ಹಸು ಮೇಕೆಯನ್ನು ಮೇಯಲು ಕರೆದುಕೊಂಡು ಹೋಗು. ಸರಿ ದನಿಗಳೇ ಎಂದು ಹೇಳಿ ಚುಂಚ ಹಸುಗಳು ಹಾಗೂ ಮೇಕೆಗಳನ್ನು ಮೇಯಿಸಲು ಕರೆದುಕೊಂಡು ಹೋದನು. ಹೀಗೆ ಕೆಲವು ದಿನಗಳು ಚುಂಚ ಹಸುಗಳನ್ನು ಹಾಗೂ ಮೇಕೆಗಳನ್ನು ಮೇಯಿಸೋ ಕೆಲಸ ಮಾಡ್ತಾ ಇದ್ದನು. ಹೀಗಿರುವಾಗ ಒಂದು ದಿವಸ ಮಳೆ ಬಂದಿತ್ತು. ಆ ಮಳೆ ತುಂಬ ಜೋರಾಗಿ ಸುರಿಯುತ್ತಿತ್ತು. ಆ ದಿನ ಚುಂಚ ಹಸು ಮೇಯಿಸೋಕೆ ಹೋಗಲು ಸಾಧ್ಯವಾಗಲಿಲ್ಲ. ಚುಂಚ ಮಳೆ ನಾಳೆ ನಿಂತು ಹೋಗುತ್ತದೆ ಎಂದು ಅಂದುಕೊಂಡನು. ಆದರೆ ಆ ಮಳೆ 1 ವಾರ ಬಿಟ್ಟು ಬಿಡದೆ ಸುರಿಯುತ್ತಿತ್ತು. ಇದರಿಂದ ಚುಂಚನಿಗೆ ಆತಂಕ ಹೆಚ್ಚಾಯಿತು. ಚಿಂತಿಸುತ್ತಾ ಮನೆಯ ಮುಂದೆ ಕುಳಿತಿದ್ದನು. ಆವಾಗ ಚಂದ್ರಮ್ಮ ಅವನ ಬಳಿ ಬಂದಳು. ಏನ್ರೀ, ಇಷ್ಟೊಂದು ದುಃಖದಿಂದ ಇದೆಯಾ? ಏನಾಯ್ತು? ಯಾಕೆ? ಏನಾಯ್ತು? ಚಂದ್ರ, ಈ ಮಳೆ ಬಂದು ವಾರದಿಂದ ಸುರಿಯುತ್ತಿದೆ, ನಿಲ್ಲುತ್ತಲೇ ಇಲ್ಲ. ನನಗೆ ತುಂಬಾ ಆತಂಕವಾಗ್ತಾ ಇದೆ. ಅದು ಈ ಮಳೆ ನಿಲ್ಲಲಿಲ್ಲವೆಂದರೆ ನಾವು ಕೆಲಸಕ್ಕೆ ಹೋಗಲು ಸಾಧ್ಯವಿಲ್ಲ. ಕೆಲಸಕ್ಕೆ ಹೋಗದಿದ್ರೆ ಮನೆ ಕಚ್ಚು ನಿರ್ಭಯಿಸಲು ಹೇಗೆ ಸಾಧ್ಯ? ಏನು ಮಾಡೋದು ಎಂದು ತಿಳಿಯುತ್ತಲೇ ಇಲ್ಲ ಚಂದ್ರ. ಚಿಂತಿಸದಿರಿ, ಆ ದೇವ್ರು ಏನಾದ್ರೂ ಒಂದು ದಾರಿ ತೋರಿಸ್ತಾನೆ. ನಾನು ಕೂಡ ಅದೇ ಭರವಸೆಯಿಂದ ಎದುರು ನೋಡುತ್ತಿರುವೆ ಚಂದ್ರ ಎಂದು ಹೇಳಿದನು. ಹೀಗೆ ಮತ್ತೆ 1 ವಾರ ಮಳೆ ಸುರಿಯುತ್ತಿತ್ತು. ಮಳೆ ನಿಲ್ಲಲೇ ಇಲ್ಲ. ಚುಂಚನ ಮನೆಯ ಪರಿಸ್ಥಿತಿ ತುಂಬಾನೇ ಹಾಳಾಯಿತು. ಚುಂಚ ಚಿಂತಿಸುತ್ತಾ ಕುಳಿತಿದ್ದನು. ಅಯ್ಯೋ ದೇವ್ರೆ, ಇದೇನು ತಂದೆ? ಈ ಮಳೆ ನಿಲ್ಲುತ್ತಲೇ ಇಲ್ಲ. ಈ ಮಳೆಯಿಂದಾಗಿ ನಾನು ಕೆಲಸಕ್ಕೆ ಕೂಡ ಹೋಗಲು ಸಾಧ್ಯವಾಗುತ್ತಿಲ್ಲ. ಇವಾಗ ನಾನು ಏನು ಮಾಡಲಿ? ನನ್ನ ಮಗಳಿಗೆ ಮತ್ತು ಹೆಂಡತಿಗೆ ತಿನ್ನಲು ಏನು ವ್ಯವಸ್ಥೆ ಮಾಡಲಿ ಹೇಳು ಎಂದು ಬೇಡಿಕೊಳ್ಳುತ್ತಿದ್ದನು. ಆವಾಗ ಅವನ ತಲೆಯಲ್ಲಿ ಒಂದು ಯೋಚನೆ ನೆನಪಾಯಿತು. ಮರುದಿನ ಚುಂಚ ಚಂದ್ರ ಮತ್ತು ಚುಂಚಲ ಎದ್ದೇಳುವ ಮೊದಲೇ ಎದ್ದು ಆ ಮಳೆಯಲ್ಲಿಯೇ ಕಟ್ಟಿಗೆ ತರಲು ಅಡವಿಗೆ ಹೋದನು. ಚಂದ್ರಳಿಗೆ ಎಚ್ಚರವಾಗಿ ಎಲ್ಲ ಕಡೆ ಹುಡುಕಿದಳು. ಎಲ್ಲಿಯೂ ಚುಂಚ ಕಾಣಿಸದೇ ಇರೋದ್ರಿಂದ ಅವಳು ತುಂಬಾ ಗಾಬರಿಯಾದಳು. ಅಯ್ಯೋ ದೇವ್ರೆ, ನನ್ನ ಪತಿ ಎಲ್ಲಿಯೂ ಕಾಣಿಸುತ್ತಿಲ್ಲ, ಎಲ್ಲಿ ಹೋದ್ರು ಎಂದು ತಿಳಿಯುತ್ತಿಲ್ಲ. ಅವರು ಮರಳಿ ಮನೆಗೆ ಸುರಕ್ಷಿತವಾಗಿ ಬರುವಂತೆ ಮಾಡು ಎಂದು ದೇವರ ಬಳಿ ಬೇಡಿಕೊಂಡಳು. ಒಂದಷ್ಟು ಸಮಯ ಕಳೆಯಿತು. ಚುಂಚ ಕಾಡಿನಿಂದ ಸೌದೆ ತೆಗೆದುಕೊಂಡು ಮಳೆಯಲ್ಲಿ ನೆನೆದುಕೊಂಡು ಮನೆಗೆ ಬಂದನು. ಏನ್ರೀ ಇದು? ಈ ಮಳೆಯಲ್ಲಿ ಎಲ್ಲಿ ಹೋಗಿದ್ರಿ? ಏನಿಲ್ಲ ಚಂದ್ರ, ಕಾಡಿನಿಂದ ಕಟ್ಟಿಗೆ ತಂದು ಮಾರುವುದರಿಂದ ನಮಗೆ ಹಣ ಬರುತ್ತದೆ. ನಮ್ಮ ಮನೆಯ ಖರ್ಚಿಗೆ ಸಹಾಯವಾಗುತ್ತದೆ. ಅದಕ್ಕೆ ನೀವು ಮಳೆಯಲ್ಲಿ ನೆನೆದ್ರೆ ನಿಮ್ಮ ಆರೋಗ್ಯದ ಸ್ಥಿತಿ ಏನು? ನಿಮ್ಗೆ ಏನಾದ್ರೂ ಆದ್ರೆ ನಮ್ಮ ಮಗಳು ಹಾಗೂ ನನ್ನ ಪರಿಸ್ಥಿತಿ ಏನು ಹೇಳಿ? ಹಾಗೇನು ಆಗೋದಿಲ್ಲ ಚಂದ್ರ, ನೀನು ಭಯ ಪಡಬೇಡ. ಆ ದೇವರೇ ತೋರಿಸಿದ ಮಾರ್ಗ ಇದು. ನೀನು ದುಃಖ ಪಡಬೇಡ ಎಂದು ಹೇಳಿದನು. ಚುಂಚ ಪ್ರತಿದಿನ ಅಡವಿಗೆ ಹೋಗೋದು, ಕಟ್ಟಿಗೆ ಕಡಿದು ತಂದು ಮಾರೋದು. ಬಂದ ಹಣದಿಂದ ಚುಂಚ ತನ್ನ ಸಂಸಾರವನ್ನು ನೋಡಿಕೊಳ್ಳುತ್ತಿದ್ದನು. ಒಂದು ದಿವಸ ಚುಂಚ ಬೆಳಿಗ್ಗೆ ಬೇಗ ಕಾಡಿಗೆ ಕಟ್ಟಿಗೆ ತರಲು ಹೋದನು. ಆ ದಿನ ಅವನಿಗೆ ತುಂಬಾನೇ ಆಯಾಸವಾಗಿತ್ತು. ಜೋರಾದ ಮಳೆ. ಆ ಮಳೆಯಲ್ಲಿ ಪ್ರತಿದಿನ ನೆನೆದು ಚುಂಚನಿಗೆ ಹುಷಾರಿಲ್ಲದ ಹಾಗೆ ಆಗಿತ್ತು. ಆದರೂ ತನ್ನ ಹೆಂಡತಿ ಮಗಳಿಗೆ ತಿಳಿಯಬಾರದು ಎಂದು ಹೇಳಿಕೊಂಡಿರಲಿಲ್ಲ. ಆ ದಿನ ಅವನಿಗೆ ತುಂಬಾನೇ ಆಯಾಸವಾಗಿ ಅಲ್ಲಿಯೇ ಕುಳಿತಿದ್ದನು. ಇತ್ತ ಚಂದ್ರ, ದೇವ್ರೆ,
ನನ್ನ ಗಂಡ ಈ ದಿನ ಇನ್ನೂ ಬಂದಿಲ್ಲ. ಮಳೆ ಜೋರಾಗಿ ಸುರಿಯುತ್ತಿದೆ. ಅವರ ಆರೋಗ್ಯದ ಚಿಂತೆ ನನ್ನನ್ನು ಕಾಡುತ್ತಿದೆ. ದಯಮಾಡಿ ತಂದೆ, ನನ್ನ ಗಂಡನನ್ನು ನೀನೇ ಕಾಪಾಡಬೇಕು ಎಂದು ಬೇಡಿಕೊಳ್ಳುತ್ತಿದ್ದಳು. ಇತ್ತ ಚುಂಚ ತುಂಬ ಆಯಾಸ ಆಗಿ ಅಲ್ಲೇ ಇದ್ದ ಮರದ ಬಳಿ ಹೊರಗೆ ನಿದ್ದೆ ಮಾಡುತ್ತಿದ್ದನು. ಆವಾಗ ದೇವರು ಅವನ ಮುಂದೆ ಪ್ರತ್ಯಕ್ಷರಾದರು. ಚುಂಚಾ ಚುಂಚಾ, ಏಳು ಕಂದ. ನೀವು ಯಾರು? ನಾನು ಈ ಕಾಡಿನಲ್ಲಿ ವಾಸವಾಗಿರೋದು ಅದು ಸರಿ. ಅದು ಕಟ್ಟಿಗೆ ತೆಗೆದುಕೊಂಡು ಹೋಗಲು ಬಂದಿದ್ದೆ, ಆದರೆ ನನಗೆ ತುಂಬಾ ಆಯಾಸವಾಗಿದೆ. ನೀನು ಇಲ್ಲಿ ಏನು ಮಾಡುತ್ತಿರುವೆ? ಅಯ್ಯೋ, ಇಷ್ಟೊಂದು ಜೋರು ಮಳೆಯಲ್ಲಿ ಕಟ್ಟಿಗೆ ತೆಗೆದುಕೊಂಡು ಹೋಗುವೆಯಾ? ಎಂದು ಕೇಳಿದನು. ಆವಾಗ ಚುಂಚ ನಡೆದ ಎಲ್ಲ ವಿಷಯವನ್ನು ತಿಳಿಸಿದನು. ಚುಂಚ ತುಂಬ ಆಯಾಸವಾಗಿ ಅಲ್ಲೇ ಪ್ರಜ್ಞೆ ತಪ್ಪಿದನು. ಆವಾಗ ದೇವರು ಅವನ ಬಳಿ ಒಂದಷ್ಟು ಚಿನ್ನದ ಹಣವನ್ನು ಇಟ್ಟು ಅಲ್ಲಿಂದ ಮಾಯವಾದರು. ಮಳೆ ಕೂಡ ನಿಂತು ಹೋಯಿತು. ಚುಂಚನಿಗೆ ಪ್ರಜ್ಞೆ ಬಂದು ನೋಡಿದಾಗ ಮಳೆ ನಿಂತಿತ್ತು, ಹಣ ಅವನ ಬಳಿ ಇತ್ತು. ಇದೆಲ್ಲ ನೋಡಿ ತುಂಬ ಆಶ್ಚರ್ಯಗೊಂಡನು. ಆ ಹಣವನ್ನು ತೆಗೆದುಕೊಂಡು ಮನೆಗೆ ಬಂದನು. ಚುಂಚ ತನ್ನ ಹೆಂಡತಿ ಬಳಿ ಎಲ್ಲ ವಿಷಯವನ್ನು ತಿಳಿಸಿದನು. ಆ ಹಣದಿಂದ ಅವರ ಪರಿಸ್ಥಿತಿ ಏನೋ ಸುಧಾರಿಸಿತು. ಅವರು ಎಂದಿನಂತೆ ಚುಂಚ ಹಸು ಮೇಕೆ ಮೇಯಿಸೋ ಕೆಲಸಕ್ಕೆ ಹೋದನು. ಚುಂಚ ಹಣ ಬಂದ ಕೂಡಲೇ ಹಿಗ್ಗದೆ, ಹಣ ಇಲ್ಲದಾಗ ಕುಗ್ಗದೆ ತುಂಬ ಸರಳವಾಗಿ ಜೀವನ ನಡೆಸುತ್ತಿದ್ದನು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.